ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚತುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಭಾರತೀಯ ಸನಾತನಿ ಹಿಂದೂ ಧರ್ಮದ ಎಲ್ಲ ಸಹೃದಯ ಬಂಧುಗಳಿಗೆ ಆಧ್ಯಾತ್ಮ ಚಿಂತನ ರಹಸ್ಯ ಸರಣಿಗೆ ಸ್ವಾಗತ. ಈ ನಮ್ಮ ಶರೀರ 18 ಪುರಾಣಗಳ ಕಥೆಯಿಂದ ಕಾರ್ಯಾಚರಿಸ್ತದೆ. ಹಾಗೆಯೇ ಶರೀರದಲ್ಲಿ ನಡೆಯುವಂಥ ಒಂದು ಕ್ರಿಯೆಯನ್ನು 18 ನಮೂನೆಯಲ್ಲಿ ಅದು ಹೇಗೆ ನಡೆಯುತ್ತದೆ, 18 ನಮೂನೆಯ ಬೇರೆ ಬೇರೆ ಕಥೆಗಳು ಹೇಗೆ, ಇದೆಲ್ಲವೂ ನಮ್ಮ ಪುರಾಣದ ತತ್ವಗಳು. ಪುರಾತೀತಿ ನವಮ್ ಅಂತ ಎಷ್ಟು ಹಳೆಯದಾದರೂ ಅದು ಈಗ ಹೊಸತ್ತು. ಇಂಥ ಪುರಾಣದ ಕಥೆಯಲ್ಲಿ ಬೌದ್ಧಾವತಾರ ಅಂತ ಬರ್ತದೆ. ಈ ಬೌದ್ಧಾವತಾರ ಬರುವಾಗ ಅಲ್ಲಿ ತಾರಕಾಸುರನ 3 ಮಕ್ಕಳು, ತಾರಾಕ್ಷ, ಪಾಲಾಕ್ಷ, ಕಮಲಾಕ್ಷ ಅಂತೇಳಿ, ಅವರು ಬಂಗಾರ, ಬೆಳ್ಳಿ ಹಾಗೆ ಕಬ್ಬಿಣದ ಪುರವನ್ನು ಕಟ್ಟಿ ಆಳ್ತಾ ಇರ್ತಾರೆ. ಹಾಗೆ ಅವರ ಪತ್ನಿಯರು ಶಿವಪಂಚಾಕ್ಷರನ್ನು ಹೇಳ್ತಾ ತಪಸ್ಸಿನಲ್ಲಿರ್ತಾರೆ. ಇಂಥ ತಪಸ್ಸಿನಲ್ಲಿದ್ದಂಥ ಆ ಪತ್ನಿಯರನ್ನು ವಿಷ್ಣು ಬೆತ್ತಲೆಯಾಗಿ ನಿಂತು ಅವರನ್ನು ಮತ್ತೆ ಅವರ ಅರಮನೆಗೆ ಕಳಿಸಿದ. ಹೀಗೆ ಶಿವ ತ್ರಿಪುರಾಂತಕನಾಗಿ ತ್ರಿಪುರಾಸುರನನ್ನು ಕೊಂದ. ಹೀಗೆ ತ್ರಿಪುರಾಸುರನನ್ನು ಕೊಂದಾಗ ಯೋಗಿಗೆ ದೇಹ ಭಾವ ಹೋಗ್ತದೆ. ಆಗ ಇಲ್ಲಿ ಇರುವಂಥ ಆ ವಸ್ತು ಯಾವುದು ಕೇಳಿದರೆ ಅದು ವಿಷ್ಣುವಿನ ಬೌದ್ಧಾವತಾರ. ಹೀಗೆ ಬೌದ್ಧಾವತಾರದಲ್ಲಿ ವಿಷ್ಣು ನಿಂತಾಗ ಇದು ಪ್ರತಿಯೊಬ್ಬರಲ್ಲಿಯೂ ಸಹ 60ರಿಂದ 75 ವರ್ಷದ ತನಕ ಬೌದ್ಧಾವತಾರ ನಡೆಯುತ್ತದೆ. ಇದೊಂದು ರಿಟೈರ್ಮೆಂಟ್ ಸ್ಥಿತಿ, ಏನು ಮಾಡಲಿಕ್ಕಿಲ್ಲ. ಇಲ್ಲಿ ಆರಾಮದಲ್ಲಿ ಇರುವುದು, ಖುಷಿಯಲ್ಲಿರುವುದು, ಸಂತೋಷದಲ್ಲಿರುವುದು, ಅಂಥ ಒಂದು ಸ್ಥಿತಿ ಇಲ್ಲಿ ವಿಷ್ಣುವಿನ ಒಂದು ಅವತಾರ. ಹೀಗೆ ಬೌದ್ಧಾವತಾರದಲ್ಲಿ ಈ ಶರೀರ ಅದರ ಕೆಲಸವನ್ನು ಅದರಷ್ಟಕ್ಕೆ ಮಾಡ್ತಾ ಇದೆ. ಇಲ್ಲಿ ನಮ್ಮ ಪಾತ್ರವೇ ಇಲ್ಲ ಅನ್ನುವಂಥ ಒಂದು ಸ್ಥಿತಿ. ಇಲ್ಲಿ ನಾನಿಲ್ಲ, ಅದು ಮಾತ್ರ ಇದೆ. ಇಲ್ಲಿ ಸಾಕ್ಷಿಯಾಗಿ ನಿಂತು ಅದರ ಕ್ರಿಯೆಯನ್ನು ನೋಡುವುದು. ಹೀಗೆ ಬುದ್ಧ ಸಮಾಧಿ ಸ್ಥಿತಿಯಲ್ಲಿ ನಿಂತ. ಈ ಸಮಾಧಿ ಸ್ಥಿತಿಯಲ್ಲಿ ಬುದ್ಧ ನಿಂತಾಗ ದೇಹ ಭಾವವೇ ಇಲ್ಲದೆ ಇರುವಂಥ ಸ್ಥಿತಿಯಲ್ಲಿ ನಿಂತಾಗ, ಬರೇ ಆನಂದದ ಸ್ಥಿತಿ ಮಾತ್ರ ಇದೆ ಅನ್ನುವಂಥ ಒಂದು ಸ್ಥಿತಿಯಲ್ಲಿ ನಿಂತಾಗ, ಸಮಾಧಿ ಸ್ಥಿತಿಯಲ್ಲಿ ನಿಂತಾಗ ಈ ದೇಹ ಅನ್ನೋದು ಇಲ್ಲಿ ಇರ್ತದೆ. ದೇಹದಲ್ಲಿರುವಂಥ ಎಲ್ಲ ಕ್ರಿಯೆಗಳು ಕಾರ್ಯಾಚರಿಸ್ತಾ ಇರ್ತದೆ. ಇಲ್ಲಿ ನವರಸಗಳನ್ನು ಹಾಕಿ ಇದನ್ನು ಮೇಲೆ ಕೆಳಗೆ ಮಾಡುವವ ಇಲ್ಲಿ ಇಲ್ಲ ಅಂತ. ಇನ್ನು ಈ ಬೌದ್ಧಾವತಾರದಿಂದ ಈ ಪುರಾಣದ ಹಲವು ತತ್ವಗಳು ಇಲ್ಲಿ ಕಾರ್ಯಾಚರಿಸುವುದನ್ನು ನಾವು ನೋಡ್ಬೋದು. ಎಲ್ಲ ಯೋಗದ ಕತೆ. ಇಂಥ ಸ್ಥಿತಿಯಲ್ಲಿ ಈ ಶರೀರಕ್ಕೆ ಜಾಗೃತಾವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತಿ, ತುರಿಯ ಅಂತ 4 ಸ್ಥಿತಿಗಳಿದೆ. ಈ 4ನೆಯ ಸ್ಥಿತಿ ಏನುಂಟು, ಇದು ಎಚ್ಚರದ ಸ್ಥಿತಿ, ಜಾಗೃತಾವಸ್ಥೆಯ ಸ್ಥಿತಿ. ಈ ಸ್ಥಿತಿಯಲ್ಲಿ ಇರುವಂಥ ಶರೀರ ಬೇರೆ, ಇನ್ನು ಅದನ್ನು ನಾನು ಅಂತ ಹೇಳುವಾಗ ನಾವು ಕಲ್ಪಿಸುವಂಥ ಆ ನಾನು ಬೇರೆ. ಈ ಕಲ್ಪನೆಯ ನಾನು ಅದು ಮಾಯೆಯ ನಾನು. ಅಂದರೆ ನಾನು ಕಣ್ಣು ಬಿಟ್ಟ ನಂತರ ಏನೆಲ್ಲ ನಾನು ನೋಡ್ತೇನೆ, ಮಲಗುವ ತನಕ ಏನು ನೋಡ್ತೇನೆ ಅದು ನಾನು. ಈ ನಾನು ನಿಜವಾದ ನಾನಲ್ಲ, ಇದು ನಾನು ಕಣ್ಣು ಬಿಟ್ಟ ನಂತರ ನನಗೆ ಕಂಡಂಥ ದೃಶ್ಯಗಳು, ಇದು ಮಾಯೆಯ ನಾನು ಅಂತ. ಹಾಗಾದ್ರೆ ಇಲ್ಲಿ ಬೇರೆ 4 ನಾನುಗಳಿದೆ. ಇದು ಯಾರು ಕೇಳಿದ್ರೆ ಇದು ಜಾಗೃತಾವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತಿ, ತುರಿಯ ಅನ್ನುವಂಥ 4 ಸ್ಥಿತಿಗಳು. ಹೀಗೆ ಬುದ್ಧ ಆ ಸಮಾಧಿ ಸ್ಥಿತಿಯಲ್ಲಿ ನಿಂತ. ಈ ಸಮಾಧಿ ಸ್ಥಿತಿಯಲ್ಲಿ ನಿಂತಾಗ ಈಗ ಏನಾಯಿತು, ಎಚ್ಚರದ ಸ್ಥಿತಿಯಲ್ಲಿ ಯಾರು ಇದ್ನೋ ಅವನ ಈ ಶರೀರ ಕಾರ್ಯಾಚರಿಸ್ತಾ ಇದೆ. ನಮ್ಮ ಜೀವನ ಪೂರ್ತಿ ಇಲ್ಲಿ ದಾರಿ ತಪ್ಪಿದ ಭೂಮಿಯನ್ನು ಮತ್ತೆ ದಾರಿಗೆ ತರುವಂಥ ಕ್ರಿಯೆಯ ಕತೆ. ಅಂದರೆ ಧರ್ಮವನ್ನು ಬಿಟ್ಟವ ಮತ್ತೆ ಧರ್ಮಿಷ್ಠನಾಗುವುದು. ಹಾಗೆಯೇ ಈ ಶರೀರದಲ್ಲಿ ಎಲ್ಲ ಕ್ರಿಯೆಗಳು ನಡೆಯುತ್ತಾ ಇದ್ದರೂ ಅದರ ಒಂದಿಗೆ ಹೇಗೆ ಬಲರಾಮ ನೇಗಿಲನ್ನು ಹಿಡಿದುಕೊಂಡು ಆಯುಧವನ್ನಾಗಿ ಉಪಯೋಗಿಸಿದ ಅಂತ ಹೇಳ್ತೇವೆ. ಸೊ ಆ ನೇಗಿಲು ಯಾವುದು ಕೇಳಿದ್ರೆ ಅದು ದಕ್ಷಿಣದಿಂದ ಉತ್ತರಕ್ಕೆ ಹರಿಯುವಂಥ ವಿದ್ಯುತ್ ಕಾಂತೀಯ ತರಂಗದ ಕತೆ. ಹಾಗೆಯೇ ಜನಕ ಮಹಾರಾಜ ಬಂಗಾರದ ನೇಗಿಲಿನಿಂದ ಗದ್ದೆಯನ್ನು ಉತ್ತ ಅಂತ. ಅದೇ ರೀತಿ ಶಂಕರಾಚಾರ್ಯರು ದಕ್ಷಿಣದಿಂದ
ಉತ್ತರದ ತನಕ ಸನಾತನ ಧರ್ಮವನ್ನು ಪ್ರಚಾರಪಡಿಸ್ತಾ ಕೇದಾರನಾಥದಲ್ಲಿ ಕೇದಾರೇಶ್ವರನನ್ನು ಪ್ರತಿಷ್ಠಾಪಿಸ್ತಾರೆ. ಹೀಗೆ ಇಂಥ ಕೇದಾರೇಶ್ವರ ಯಾರು ಕೇಳಿದರೆ, ಗದ್ದೆ ಉತ್ತು ಬಿತ್ತಿ ಬೆಳೆ ಬಂದು ಅದರಲ್ಲಿ 3-3.5 ತಿಂಗಳ ನಂತರ ಏನು ಫಸಲು ಬರ್ತದೆ, ಆ ಫಸಲಿಗೆ ಇಲ್ಲಿ ಕೇದಾರ ಅಂತ ಹೆಸರು. ಅಂತೇಳಿ ಇದು ಜೀವನದ ಸಾಧನೆ. ಹಾಗೆ ಅಂತಹ ಸಾಧನೆಯ ಕತೆ ಅದು ಇಡೀ ನಾವು ಭಾರತವನ್ನೇ ಒಂದು ಉಳುವ ಕತೆ. ಹಾಗೆ ನಮ್ಮ ಜೀವನ ಪೂರ್ತಿ ಒಂದು ಗದ್ದೆ ಉಳುವ ಕತೆ. ಅದಕ್ಕೆ ನಾವು ಇಲ್ಲಿ ಕೃಷಿಕರು ಭತ್ತ ಬೆಳೆಯುವಂಥ ಪದ್ಧತಿ ಎಲ್ಲವೂ ಉಳುಮೆ ಮಾಡಿ ಫಲವನ್ನು ಪಡೆಯುವಂಥ ಒಂದು ವ್ಯವಸ್ಥೆ. ಇದು ನಮ್ಮ ಶರೀರದ ಒಳಗೆ ನಡೀತಾ ಇದೆ. ಇನ್ನು ಅದನ್ನು ನಾವು ಹೊರಗೆಯೂ ಆಚರಿಸಬೇಕು, ಹೊರಗೆಯೂ ನಾವು ಅದೇ ಸ್ಥಿತಿಯಲ್ಲಿ ಇರಬೇಕು. ಮನುಷ್ಯ ಕೃಷಿ ಪದ್ಧತಿಯಿಂದ ಮಾತ್ರ ಈ ಪ್ರಪಂಚವನ್ನು ಉಳಿಸಲಿಕ್ಕೆ ಸಾಧ್ಯ ಅಂತ ನಾವು ತೋರಿಸಿಕೊಡ್ಬೇಕು. ಇಂಥ ಒಂದು ತತ್ವ ನಮ್ಮ ಒಳಗೂ ನಡೀತಾ ಇದೆ. ಈ ತತ್ವ ಯಾವುದು ಕೇಳಿದರೆ ಅದು ಕೇದಾರನಾಥರು, ಗದ್ದೆ ಉಳುವಂಥ ತತ್ವ. ಹೀಗೆ ಶಿವ ಗದ್ದೆ ಉಳ್ತಾ ಇದ್ದಾನೆ ಇಲ್ಲಿ. ಇಂಥ ಗದ್ದೆಯಲ್ಲಿ ಈ ಹಂದಿ 4 ಮರಿಗಳನ್ನು ಇಟ್ಟಿತು. ಇನ್ನು ಹಂದಿ ಅಂತ ಹೇಳಿದ ತಕ್ಷಣ ನಾವಿಲ್ಲಿ ಕಾಡಲ್ಲಿ ನೋಡುವ ಹಂದಿ ಅಲ್ಲ, ಅಥವಾ ಊರಲ್ಲಿ ಸಾಕುವ ಹಂದಿಯೂ ಅಲ್ಲ ಇದು. ಯಾಕಂತ ಹೇಳಿದ್ರೆ ಈಗ ಇದು ವೈವಸ್ವತ ಮನ್ವಂತರ ಶ್ವೇತಾವರಹ ಕಲ್ಪೆ, ಅಂದ್ರೆ ಅಂತ ಶ್ವೇತಾವರಹ ಇದು ಎಲ್ಲರ ಶರೀರದಲ್ಲಿರುವಂಥ ಒಂದು ತತ್ವ. ಇನ್ನು ಕೊನೆಯ ಮರಿ ಉಂಟು, ಅದು ಸಮಾಧಿ ಸ್ಥಿತಿಯಲ್ಲಿ ಡೆಲ್ಟಾ ಫ್ರೀಕ್ವೆನ್ಸಿಯಲ್ಲಿರುವಂಥ ಕೋಮದ ಸ್ಥಿತಿಯಲ್ಲಿ ಯಾವುದು ನಮ್ಮ ಶರೀರದಲ್ಲಿ ಕಾರ್ಯಾಚರಿಸ್ತದೆ ಅಂತ ಒಂದು ಸ್ಥಿತಿ. ಈ ಹಂದಿಯ ಮರಿಯನ್ನು, ಯಾಕಂತ ಹೇಳಿದರೆ ಅದು ಸಮಾಧಿ ಸ್ಥಿತಿಯಲ್ಲಿ ಇದೆ ಅಂತ ಹೇಳಿದರೆ ಅದು ಶಿವಪಾರ್ವತಿಯ ಒಂದಿಗೆ ಇದೆ ಅಂತ. ಯಾಕಂದರೆ ಅಲ್ಲಿ ಶಿವಶಕ್ತಿಯ ಯುಕ್ತವಾಗಿರುವಂಥ ಸ್ಥಿತಿ ಅದು ಸಮಾಧಿ ಸ್ಥಿತಿ. ಇಲ್ಲಿರುವಂಥ ಆ ಹಂದಿಯ ಮರಿಯನ್ನು ಪಾರ್ವತಿ ಕೊಂಡೋದ್ಲು. ಇನ್ನು ಆ ಮರಿ ಬೆಳೀತಾ ಹೋಯಿತು. ಇನ್ನು ಬೆಳೆದು ಮತ್ತೇನು ಮಾಡಿತದು, ಅದು ಶಿವನ ಹೂವಿನ ತೋಟವನ್ನು ಧ್ವಂಸ ಮಾಡಿತು. ಯಾವುದು ಶಿವನ ಹೂವಿನ ತೋಟ? ಸಮಾಧಿ ಸ್ಥಿತಿಯಲ್ಲಿ ಇಲ್ಲಿ ನಮ್ಮ ಶರೀರದಲ್ಲಿ 7 ಚಕ್ರಗಳಂತ ಇರ್ತದೆ. ಈ ಚಕ್ರಗಳಲ್ಲಿ ಸಮಾಧಿ ಸ್ಥಿತಿಯಲ್ಲಿಯೂ ಕಾರ್ಯಾಚರಿಸ್ತಾ ಇರ್ತದೆ. ಈಗ ಆ ಚಕ್ರಗಳಿರುವುದು ಶಿವನ ತೋಟದಲ್ಲಿ. ಹಾಗಂತೇಳಿ ಅದು ಹಿಮಾಲಯದಲ್ಲಿ ಉಂಟಂತಲ್ಲ, ಹಿಮಾಲಯದಲ್ಲಿ ಐಸ್ ಮಾತ್ರ ಇರುವುದು. ಅಲ್ಲಿಗ ಅಂಥದ್ದೆಲ್ಲ ಹೂ ಬರಲಿಕ್ಕೆ ಸಾಧ್ಯ ಇಲ್ಲ, ತೋಟ ಇರಲಿಕ್ಕೂ ಸಾಧ್ಯ ಇಲ್ಲ. ಆದರೆ ಆ ತೋಟ ನಮ್ಮ ಒಳಗಿರುವುದು ಸತ್ಯ. ಇಂಥ ಹೂವಿನ ತೋಟವನ್ನು ಹಂದಿಯ ಮರು ಹಾಳು ಮಾಡಿತಂತ ಹೇಳಿದರೆ, ಬೌದ್ಧಾವತಾರದ ಸ್ಥಿತಿಯಲ್ಲಿ ಬುದ್ಧ ಕುಳಿತಾಗ, ದೇಹ ಭಾವ ಬಿಟ್ಟಾಗ, ಸಮಾಧಿ ಸ್ಥಿತಿಯಲ್ಲಿ ನಿಂತಾಗ ಆ ಚಕ್ರಗಳನ್ನು ಅವ ಬಿಟ್ಟ, ಎಲ್ಲವನ್ನು ಬಿಟ್ಟು ಬರೇ ಆಕಾಶ ತತ್ವವಾಗಿ, ಅಂದರೆ ಶಿವ ಹೇಗೆ ನಿಂತಿದ್ದಾನೆ ಅದೇ ರೀತಿ ಆ ಸ್ಥಿತಿಯಲ್ಲಿ. ಯಾಕಂತ ಹೇಳಿದರೆ ಅಲ್ಲಿ ಶಿವ ತ್ರಿಪುರಾಂತಕನಾಗಿ 3 ಪುರವನ್ನು ನಾಶ ಮಾಡಿ ಆಗಿದೆ. ಈಗ ಆ ಸ್ಥಿತಿಯಲ್ಲಿ ದೇಹ ಭಾವವೇ ಇಲ್ಲ, ಶಿವನಾಗಿ ನಿಂತಿದ್ದಾನೆ. ಆ ಸ್ಥಿತಿಯಲ್ಲಿ ವಿಷ್ಣು ಏನಾದ? ಆಗ ಅಲ್ಲಿ ವಿಷ್ಣು ಬೌದ್ಧಾವತಾರದಲ್ಲಿ ನಿಂತ. ಇಂಥ ಬೌದ್ಧಾವತಾರ ಮುಂದೆ ಸನಾತನ ಧರ್ಮವನ್ನೇ ಹೇಗೆ ನುಂಗಿ ಹಾಕ್ತಾ ಬಂತು, ಯಾವ ಕಾರಣಕ್ಕೋಸ್ಕರ ನಾಥಪಂಥದವರು ಬಂದರು, ಯಾವ ಕಾರಣಕ್ಕೋಸ್ಕರ ಶಂಕರಾಚಾರ್ಯರು ಬಂದರು, ಇನ್ನು ಮತ್ತೆ ಆ ಸನಾತನ ಧರ್ಮವನ್ನು ಮತ್ತೆ ಹೇಗೆ ಮೇಲೆತ್ತಿದ್ರು, ಇದೆಲ್ಲವೂ ನೀವು ತುಂಬ ಕಥೆಯನ್ನು ಎಲ್ಲ ಕೇಳಿ ತಿಳಿದು ಇರಬಹುದು. ಹಾಗೆ ಇಲ್ಲಿ ಈಗ ಇದು 2500 ವರ್ಷದ ಹಿಂದಿನ ಕತೆ. ಅಲ್ಲಿಂದ 2100 ವರ್ಷಗಳ ಹಿಂದೆ ಈ ನಾಥಪಂಥದವರು ಬರ್ತಾರೆ. ಆ ಹೊತ್ತಿಗಾಗಲೇ ಒಂದು 400 ವರ್ಷ ಇಲ್ಲಿ ವೇದಗಳೆಲ್ಲ ನಾಶ ಆಗಿದೆ, ಪುರಾಣಗಳು ಇಲ್ಲ, ಎಲ್ಲರೂ ಬೌದ್ಧ ಧರ್ಮಕ್ಕೆ ಪರಿವರ್ತಿತರಾಗಿದ್ದಾರೆ. ಯಾಕೆ ಈ ಸ್ಥಿತಿ ಬಂತು ಅಂತ ಹೇಳಿದರೆ, ಅಲ್ಲಿ ಆ ಹಂದಿಯ ಮರಿ ಶಿವನ ತೋಟವನ್ನು ಧ್ವಂಸ ಮಾಡಿತು ಅಂತ ಹೇಳಿದರೆ ಹಿಂದೆ ಇದ್ದಂತಹ ನಂಬಿಕೆಗಳನ್ನೆಲ್ಲ ಬಿಟ್ಟರು ಅಂತ. ಬರೀ ಆ ಬುದ್ಧ ಅನ್ನುವಂಥ ಸ್ಥಿತಿಯಲ್ಲಿ ನಿಂತರು. ಈಗ ಬುದ್ಧ ಅನ್ನುವಂಥ ಸ್ಥಿತಿಯಲ್ಲಿ ನಿಂತರು. ಇಲ್ಲಿ ಒಂದು ಶರೀರ ಇದೆ, ಆ ಶರೀರದೊಳಗೆ ಚಕ್ರಗಳಿದೆ, 64 ಭೈರವರಿದ್ದಾರೆ, ಬ್ರಹ್ಮ ಗ್ರಂಥಿ, ವಿಷ್ಣು ಗ್ರಂಥಿ, ರುದ್ರ ಗ್ರಂಥಿ ಇದೆ, ಈಡ ಪಿಂಗಳ ಸುಷುಮ್ನ ನಾಡಿಗಳಿದೆ. ಹಾಗೆ ಇಲ್ಲಿ ಒಂದು ಸುಪ್ತ ಮನಸ್ಸು ಇದೆ, ಅದು ಕಾರ್ಯಾಚರಿಸ್ತಾ ಇರ್ತದೆ, ಒಳಗಿನ ಎಲ್ಲ ಕ್ರಿಯೆಗಳನ್ನು ನೋಡ್ತಾ ಇರ್ತದೆ. ಅಂದರೆ ಇಂದ್ರ ಇದ್ದಾನೆ, ಚಂದ್ರ ಇದ್ದಾನೆ, ಎಲ್ಲ 33 ಕೋಟಿ ದೇವತೆಗಳಿದ್ದಾರೆ. ಸೊ ಇದೆಲ್ಲವನ್ನೀಗ ಇಲ್ಲ ಅಂತ ಹೇಳಿದಾಗ ಆಯಿತು, ಅಥವಾ ಇಲ್ಲ ಅನ್ನುವಂಥ ಸ್ಥಿತಿಯಲ್ಲಿ ನಿಂತಾಗೆ ಆಯಿತು. ಹಾಗೆ ನಿಂತರೂ ಇಲ್ಲಿ ಅದೆಲ್ಲ ಇದ್ದದ್ದಕ್ಕೆ ಬುದ್ಧನಾಗಿ ನಿಂತ, ಅದು ಇಲ್ಲದಿದ್ದರೆ ಬುದ್ಧನಾಗಿ ಹೇಗೆ ನಿಲ್ತಾನೆ? ಇಂಥ ಶರೀರಕ್ಕೆ ಇಲ್ಲಿ ಪ್ರಾಮುಖ್ಯತೆಯನ್ನು ಕೊಡಲಿಕ್ಕೋಸ್ಕರವೇ ಮತ್ತೆ ನಾಥಪಂಥ ಬಂತು.
ಆಗ ಎಚ್ಚರ ಸ್ಥಿತಿಯಲ್ಲಿರುವಂಥ ಆ ನವರಸಗಳೆಂಬ ನವನಾರಾಯಣರು ಹೇಗೆ ನಮ್ಮ ಶರೀರದಲ್ಲಿ ಕಾರ್ಯಾಚರಿಸ್ತಾರೆ ಇದನ್ನೆಲ್ಲವನ್ನು ಪ್ರತ್ಯಕ್ಷವಾಗಿ ಒಬ್ಬೊಬ್ಬ ಯೋಗಿಗಳು ಆಯಾಯ ಸ್ಥಿತಿಯಲ್ಲಿ ನಿಂತು ಸಾಧಿಸಿ ತೋರಿಸಿದರು. ಈಗ ಈ ಎಲ್ಲ ಕತೆ ಬುದ್ಧ ಅನ್ನುವಂಥ ಸ್ಥಿತಿಯಲ್ಲಿ ಯಾರೆಲ್ಲ ನಿಂತಿದ್ದಾರೆ ಅಥವಾ ಯಾರೆಲ್ಲ ಗೌತಮ ಬುದ್ಧನಿಗಿಂತಲೂ ಹಿಂದೆ ನಿಂತಿದ್ರು, ಈ ಒಂದು ಸ್ಥಿತಿ ಎಲ್ಲರೊಳಗೆ ಇದ್ದಂಥ ಸ್ಥಿತಿ. ಸೊ ಯಾವ ಸ್ಥಿತಿಯಲ್ಲಿ ಈಗ ಬುದ್ಧ ಅನ್ನುವಂಥ ಸ್ಥಿತಿ ಏನಿದೆ ಅಲ್ಲಿ ನಿಂತ. ಇಷ್ಟಾಗುವಾಗ ಈ ಶರೀರದಲ್ಲಿ ಬೌದ್ಧಾವತಾರ ಮುಗಿದು ಕಲ್ಕಿ ಅವತಾರದಲ್ಲಿ ಕಲ್ಕಿ ಬಿಳಿಯ ಕುದುರೆಯಲ್ಲಿ ಕುಳಿತು ವೈಕುಂಠಕ್ಕೆ ಹೋದ ಅಂತ. ಇನ್ನು ಇಲ್ಲಿ ಬೌದ್ಧಾವತಾರವೇ ಮುಗಿಲಿಲ್ಲ, ಯಾಕಂತೇಳಿದ್ರೆ ಮುಂದೆ ಬರಬೇಕಿನ್ನು ಕಲ್ಕಿ ಅವತಾರ. ಆದ್ದರಿಂದ ಈ ಬೌದ್ಧಾವತಾರವೇ ಇರುವಾಗ ಇನ್ನು ಹಾಗೆ ಅದಕ್ಕಿಂತ ಹಿಂದಿನ ಕೃಷ್ಣನ ಅವತಾರ ರಾಮನ ಅವತಾರ ಇರುವಾಗಲೂ ಅಲ್ಲಿ ಸಾಯದೇ ಇರುವಂಥ ಚಿರಂಜೀವಿ ತತ್ವದ ಪರಶುರಾಮ ಅಂತ ಇರ್ತಾನೆ. ಇಲ್ಲಿ ಪರಶುರಾಮ ಸಾಯುವುದಿಲ್ಲ. ಪ್ರತಿಯೊಬ್ಬರೂ ದೇಹತ್ಯಾಗ ಮಾಡುವಾಗ ಕಲ್ಕಿ ಬಿಳಿಯ ಕುದುರೆಯನ್ನೇರಿ ವೈಕುಂಠಕ್ಕೆ ಹೋಗ್ತಾನೆ. ಹಾಗೆ ವೈಕುಂಠಕ್ಕೆ ಹೋಗುವಂಥ ಕಲ್ಕಿಯನ್ನು ನಾವಿಲ್ಲಿ ಪ್ರೇತವನ್ನು ಮೋಕ್ಷ ಮಾಡುವುದಂತ ಹೇಳುವುದು. ಈಗ ಆ ಕಲ್ಕಿ ವೈಕುಂಠಕ್ಕೆ ಹೋಗ್ತಾನೆ. ಹಾಗಾದ್ರೆ ಇಲ್ಲಿ ಪರಶುರಾಮ ಇಲ್ಲೇ ಇರುವುದು. ಆದರೆ ಇಂಥ ಪರಶುರಾಮ ಅವನದ್ದೇ ಒಂದು ವಂಶವಾಹಿನಿ ಅಂತ ಇರ್ತದೆ. ಯಾರು ದೇಹತ್ಯಾಗ ಇಲ್ಲಿ ಮಾಡಿದ ಅವನ ವಂಶವಾಹಿನಿ ಇರ್ತದೆ. ಆ ವಂಶವಾಹಿನಿಯಲ್ಲಿ ಅದು ಇರ್ತದೆ. ಹಾಗೆ ಅದು ಮುಂದೆ ಮುಂದೆ ಹೋಗಿ ಒಂದು 700-800 ವರ್ಷದ ನಂತರ ಮತ್ತೆ ಪುನಃ ಹುಟ್ಟಿ ಬರ್ತಾನೆ. ಹಾಗೆ ಇವತ್ತೆಲ್ಲ ಯಾರೆಲ್ಲ ಹುಟ್ಟಿದ್ದೀರಿ, ಈ ಒಂದು 700-800 ವರ್ಷದ ಹಿಂದೆ ಇದ್ದವರೇ ಮತ್ತೆ ಇಲ್ಲಿ ಹುಟ್ಟಿ ಬರುವುದು. ಇಲ್ಲಿ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೇ ಜಠರೇ ಶಯನಂ ಅಂತ. ಅವ್ಯಕ್ತಾನಿ ಆದಿಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ. ಹೀಗೆ ಹುಟ್ಟು ಬರುವಾಗ ಅವರು ಆ ವಂಶವಾಹಿನಿಯಲ್ಲಿ 20 ಸುತ್ತು ಅಂತ ಹೇಳಿದ್ರೆ 20 ಜನ ಹುಟ್ಟಿದ ನಂತರ 21ನೆಯವನಾಗಿ ನಾನು ಬರ್ತೇನೆ. ಹಾಗೆ ಇಲ್ಲಿ ಪ್ರತಿಯೊಬ್ಬರು ಯಾರೆಲ್ಲ ಹುಟ್ಟಿದ್ದೀರಿ ಎಲ್ಲರೂ ಹುಟ್ಟಿದ್ದು 21ನೆಯವರೇ. ಅದಕ್ಕೆ ಪರಶುರಾಮ ಭೂಮಿಗೆ 21 ಸುತ್ತು ಬಂದ ಅಂತ. ಇದು ಎಲ್ಲರ ಒಳಗೂ 21 ಸುತ್ತು ಬರ್ತಾನೆ. ಇನ್ನು ಪರಶುರಾಮ ಸೃಷ್ಟಿಯಲ್ಲಿ ಯಾರೆಲ್ಲ ಹುಟ್ಟಿದ್ದಾರೆ ಅವರೆಲ್ಲರೂ ಈ ಪರಶುರಾಮ ಸೃಷ್ಟಿ ಎನ್ನುವಂಥ ಭೂಮಿ ಏನಿದೆ, ಈ ಭೂಮಿಯಲ್ಲಿ ಪರದಲ್ಲಿ ಒಂದು ವಸ್ತು ಉಂಟು, ಅದನ್ನು ವಿಷ್ಣು ತತ್ವ ಅಂತ ಹೇಳುದು. ಅಂಥ ಪರದಲ್ಲಿರುವಂಥ ವಸ್ತು ಈಗ ನಮ್ಮ ಒಳಗೆ ಎಲ್ಲರ ಒಳಗೂ ವ್ಯಾಪಿಸಿ ಉಂಟು. ಇನ್ನು ಆ ಪರಶುರಾಮ ತತ್ವ ಬೇಡ ಅಂತ ಹೇಳಿದ್ರೆ ನಾವಿಲ್ಲಿ ಘಟ್ಟದ ಮೇಲೆ ಹೋಗ್ಬೇಕು. ಇಲ್ಲಿ ನಾವು ಇದ್ದೇವೆ ಅಂತ ಹೇಳಿದ್ರೆ ನಮ್ಮ ಒಳಗೆ ಪೂರ್ತಿ ಅದು ವ್ಯಾಪಿಸಿ ಉಂಟು. ಹಾಗೆಯೇ ಪ್ರತಿಯೊಬ್ಬನ ಒಳಗೂ ಅಂತ ಒಂದು ತತ್ವ ಉಂಟು. ಈಗ ಒಂದು ಒಳಗೊಂದು ತತ್ವ, ಹಾಗೆ ಹೊರಗೊಂದು ತತ್ವ. ಈಗ ಹೊರಗಿರುವಂಥ ತತ್ವ ದೊಡ್ಡ ತತ್ವ, ಅದು ರತ್ನಗಿರಿಯಿಂದ ಕನ್ಯಾಕುಮಾರಿಯವರೆಗೆ ಕೊಡಲಿ ಬೀಸಿದ ಕತೆ. ಇನ್ನು ಅಷ್ಟು ದೊಡ್ಡ ವ್ಯಾಪ್ತಿ ಪ್ರದೇಶದಲ್ಲಿರುವಂಥ ಆ ವಿಷ್ಣು ತತ್ವ ಏನುಂಟು ಅದು ಇಲ್ಲಿ ಪರಶುರಾಮ ತತ್ವ. ಇಂಥ ಪರಶುರಾಮ ತತ್ವ ನಮ್ಮ ಒಳಗೂ ಇದೆ, ಎಲ್ಲರೊಳಗೂ ಇದೆ. ಇಂಥ ಪರಶುರಾಮ ತತ್ವ ಇಲ್ಲಿ ಬುದ್ಧನ ಶರೀರದಲ್ಲಿ ಇತ್ತು. ಬುದ್ಧನ ತ್ರಿಪಿಟಕದಲ್ಲಿ ಜಮದಗ್ನಿಯ ಉಲ್ಲೇಖ ಬರ್ತದೆ. ಆ ದಾರಿಯಲ್ಲಿ ನಾವು ಮುಂದಿನ ಆವರ್ತನದಲ್ಲಿ ಆಲೋಚನೆ ಮಾಡುವ. ಈಗ ಇಲ್ಲಿ ಬುದ್ಧನಾಗಿ ನಿಂತ. ಇನ್ನು ಎಚ್ಚರದ ಸ್ಥಿತಿಯಲ್ಲಿಯೂ ಬುದ್ಧನಾಗಿ ಇರ್ತಾನೆ. ಯಾಕಂತೇಳಿದ್ರೆ ಅವ ಒಳಗಿನ ಸ್ಥಿತಿಯನ್ನು ಜಾಗೃತಗೊಳಿಸಿಕೊಂಡಿದ್ದಾನೆ. ಇನ್ನು ಈ ಬುದ್ಧನ ಅವತಾರ ಮುಗಿಯುವ ಕಾಲಕ್ಕೆ ಬುದ್ಧ ಹಂದಿಯ ಮಾಂಸ ತಿಂದ ಅಂತ ಬರ್ತದೆ. ಇನ್ನು ಇದು ತತ್ವದ ಹಂದಿಯ ನಿಜವಾದ ಹಂದಿಯೋ ಗೊತ್ತಿಲ್ಲ. ಆದರೆ ಈ ಹಂದಿಯ ಮಾಂಸ ತಿಂದ ಅಂತ ಹೇಳಿ ಆದರೆ ಏನಾಯ್ತು, ಈಗ ಹಂದಿಯ ಮಾಂಸ ತಿಂದಾಗ ಹಂದಿಯ ಮಾಂಸದಲ್ಲಿರುವಂಥ ವಂಶವಾಹಿನಿಗಳು ಕ್ರೋಮೋಸೋಮ್ ಅದು ನಮ್ಮ ಶರೀರದಲ್ಲಿ ಅಪ್ಲೋಡ್ ಆಗ್ತದೆ. ಅದು ಹೇಗೆ ಅಂತ ಕೇಳಿದರೆ, ಈಗ ಒಂದು ದೊಡ್ಡ ಕಾಡಿನ ಪ್ರದೇಶದಲ್ಲಿ ಯಾವ ರೀತಿಯ ಪ್ರಾಣಿಗಳಿದೆ ಅಂತ ನೋಡಲಿಕ್ಕೆ ಇಡೀ ಪ್ರಾಣಿಗಳನ್ನು ಹಿಡಿಯುವ ಅಗತ್ಯ ಇಲ್ಲ. ಅಲ್ಲಿರುವಂತಹ ಉಮುರು ಅಂತ ಹೇಳ್ತೇವೆ ನಾವು, ಲೀಚ್. ಆ ಉಮುರು ಒಂದನ್ನು ತಂದರೆ ಆ ಉಮುರು ಯಾವುದಕ್ಕೆಲ್ಲ ಕಚ್ಚಿದೆ ಅದರ ಎಲ್ಲ ವಂಶವಾಹಿನಿಗಳು ಈ ಉಮುರಿನ ಜೀವಕೋಶದಲ್ಲಿ ಇರ್ತದೆ, ಆ ವಂಶವಾಹಿನಿಯಲ್ಲಿರ್ತದೆ. ಹೀಗೆ ನಾವು ಸಾತ್ವಿಕದ ಆಹಾರ ಸೇವಿಸ್ತೇವೋ ಅಥವಾ ತಾಮಸದ ಆಹಾರ ಸೇವಿಸ್ತೇವೋ, ನಾವು ಕೌಲಾಚಾರಿಗಳು, ಸಮಯಾಚಾರಿಗಳು, ಮಧ್ಯಾಚಾರಿಗಳು, ಹೀಗೆ ಬೇರೆ ಬೇರೆ ಆಚಾರಗಳಿಗೆ ಬೇರೆ ಬೇರೆ ರೀತಿಯ ಬದುಕಿನ ಪದ್ಧತಿ ಇದೆ. ಹೀಗೆ ಇಲ್ಲಿ ಹಂದಿಯ ಮಾಂಸ ತಿಂದು ಮತ್ತೆ ಬುದ್ಧ ದೇಹತ್ಯಾಗ ಮಾಡಿದ. ಈಗ ದೇಹತ್ಯಾಗ ಮಾಡುವಾಗ ಬುದ್ಧ ಬೌದ್ಧಾವತಾರವನ್ನು ಅನುಭವಿಸಿ ಆಗಿದೆ. ಅದರ ಅರ್ಥ ಈಗ ಕಲ್ಕಿ ಅವತಾರದ
ಆ ಬುದ್ಧನ ಚೈತನ್ಯ ಮತ್ತೆ ವೈಕುಂಠಕ್ಕೆ ಹೋಯಿತು ಅಥವಾ ಮತ್ತೆ ಹುಟ್ಟಿ ಬಂತು, ಇದು ಬೇರೆ ಕಥೆ ಇದೆ. ಆದ್ರೆ ಇಲ್ಲಿರುವಂತಹ ಪರಶುರಾಮ ಅವ ದೇಹ ಬಿಟ್ಟು ಹೊರಗೆ ಬರಬೇಕು. ಇನ್ನು ಹೀಗೆ ದೇಹ ಬಿಟ್ಟು ಹೊರಗೆ ಬಂದಂತ ಆ ಪರಶುರಾಮ ತತ್ವದ ಒಳಗೆ ಈ ಹಂದಿಯ ತತ್ವ ಇದೆ. ಯಾವ ಹಂದಿ? ಆ ಸಮಾಧಿ ಸ್ಥಿತಿಯಲ್ಲಿದ್ದಂಥ ಹಂದಿ, ಶಿವನ ಹೂತೋಟವನ್ನು ನಾಶ ಮಾಡಿದಂಥ ಹಂದಿ. ಈಗ ಈ ಹಂದಿ ಈಗ ಅದೇ ನೇಪಾಳದಲ್ಲಿ ಅದನ್ನು ದೈವವಾಗಿ ಆರಾಧನೆ ಮಾಡ್ತಾ ಬಂದ್ರು. ಅದಕ್ಕೆ ಅಲ್ಲಿ ಅಣ್ಣಪ್ಪು ಅಂತ ಹೆಸರು. ಈಗ ಈ ಅಣ್ಣಪ್ಪು ಅನ್ನುವಂಥ ಹೆಸರಿನ ದೈವದ ಆರಾಧನೆ ಇರುವಂತ ಯಾರೋ ವ್ಯಕ್ತಿ, ಯಾಕಂದ್ರೆ ಇದೆಲ್ಲ ನಾಥ ಪಂಥದವರೆಲ್ಲ ಹೆಚ್ಚಿನವರು ನೇಪಾಳಕ್ಕೆ ಸಂಬಂಧಪಟ್ಟವರಿದ್ದಾರೆ. ಹಾಗೆ ಆ ನೇಪಾಳದಿಂದ ನಾಥ ಪಂಥದ ಯೋಗಿ ತನ್ನೊಳಗೆ ಅಂತ ಒಂದು ದರ್ಶನವನ್ನು ಜಾಗೃತಗೊಳಿಸಿಕೊಂಡು ಕುಡುಮಪುರಕ್ಕೆ ಅಂತೇಳಿ ಈ ಸೇರುವ ಜಾಗಕ್ಕೆ ಬಂದ ಅಂತಂದ್ರೆ ಯೋಗಿ ಬಂದ, ಸಾಧಕ ಬಂದ. ಅದಕ್ಕೆ ಈ ಕುಡುಮಪುರ ಕೂಡುವ ಪುರ ಅಂತ. ಸೊ ಇಲ್ಲಿ ಶಿವನ 3ನೇ ಕಣ್ಣುಂಟು, ಆ ಕಣ್ಣಿನಿಂದ ನೀರು ಇಳಿಯಿತು, ಅದಕ್ಕೆ ನೇತ್ರಾವತಿ. ಸೊ ಒಂದು ನಮ್ಮ ಒಳಗಿನ ತತ್ವವನ್ನು, ನಮ್ಮ ಒಳಗಿನ ಧರ್ಮವನ್ನು ಜಾಗೃತಗೊಳಿಸ್ಲಿಕ್ಕೋಸ್ಕರ ಮಾಡಿದಂಥ ವ್ಯವಸ್ಥೆ ಇದು. ಪ್ರತಿಯೊಬ್ಬನೊಳಗೆ ಧರ್ಮ ಸ್ಥಾಪನೆ ಆಗಬೇಕು ಅನ್ನುವಂಥ ತತ್ವದ ಒಂದು ಕಥೆಗಳಿದು. ಅದಕ್ಕೋಸ್ಕರ ನಮಗೆ ಸುತ್ತಮುತ್ತ ಬೇರೆ ಬೇರೆ ದೇವಸ್ಥಾನಗಳು, ಆ ಬೇರೆ ಬೇರೆ ದೇವಸ್ಥಾನಗಳಿಗೆ ಅದರದ್ದೇ ಆದಂಥ ಒಂದು ತತ್ವ, ಈ ಎಲ್ಲ ತತ್ವಗಳು ನಮ್ಮ ಒಳಗೆ ಜಾಗೃತಗೊಳ್ಳಿಕ್ಕಿರುವಂಥದ್ದು. ಇಂದಿನ ಸಂಚಿಕೆಯ ಮುಂದಿನ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತೇನೆ. ಕೇಳಿದಂಥ ನೋಡಿದಂಥ ಎಲ್ಲ ಶಾರದೆಯ ಬಂಧುಗಳಿಗೆ ಅನಂತ ಅನಂತ ಕೃತಜ್ಞತೆಗಳು, ಅನಂತ ಅನಂತ ಪ್ರಣಾಮಗಳು. ಕೇಳಿದಂಥ ಎಲ್ಲ ಶಾರದೆಯ ಬಂಧುಗಳು ಕೆಳಗಿರುವಂತಹ ಲೈಕ್ ಬಟನ್ ಅನ್ನು ಒತ್ತಿ ಪ್ರೋತ್ಸಾಹಿಸಬೇಕು. ಹಾಗೆ ಮುಂದಿನ ದಿನಗಳಲ್ಲಿ ಇಂಥದೇ ಹಲವು ಚಿಂತನೆಗಳನ್ನು ವೀಕ್ಷಿಸಲು ಬೆಲ್ ಬಟನ್ ಅನ್ನು ಒತ್ತಿ ಹಾಗೆ ಸಬ್ಸ್ಕ್ರೈಬ್ ಮಾಡಬೇಕಾಗಿ ವಿನಂತಿಸ್ತೇನೆ.